ನೀವೆಲ್ಲ ಹೇಗಿದ್ದೀರಿ? ನಾನು ಚೆನ್ನಾಗೇ ಇರ್ತೀನಿ. ಪವಾಡ ಮಾಡೋ ರಾಯರದ ವೃತ್ತಿಗೆ ಯಾರಿಗಾದರೂ ಬೇಕಿದ್ದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ಅವ್ರಿಗೆ ಕಳಿಸ್ಕೊಡ್ತೀನಿ. ನಾನು ಮೊನ್ನೆ ಎಲ್ಲ ವಿಡಿಯೋ ಮಾಡಿ ಹಾಕಿದ್ದೆ, ಮತ್ತೆ ಹಾಕ್ತಾಯಿದ್ದೀನಿ. ನಾನು ಮಂತ್ರಾಲಯಕ್ಕೆ ಹೋಗಿ ತಂದಿದ್ದೀನಿ. ನನಗೆ ಸಿಗುತ್ತೆ ಇದು. ನಾನು ಮಂತ್ರಾಲಯದಲ್ಲಿ ಎಲ್ಲಿ ಸಿಗುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನನ್ನಿಂದ ಆಗೋ ಸಹಾಯ ಏನಾದರೂ ಒಂಚೂರು ಇದು ಮಾಡೋಣ ಅಂತ, ರಾಯರೇ ಮಾಡುವಂತೇನಾದರೂ ಅರಸಿರ್ಬೇಕೇನೋ ನಮ್ಗೆ ಅನಿಸುತ್ತೆ. ತುಂಬ ದಿವಸದಿಂದ ಹೇಳ್ತಾ ಇದ್ದೀನಿ. ಯಾರಿಗಾದರೂ ಬೇಕಿದ್ದರೆ ನನಗೆ ನಂಬರ್ಗೆ ವಾಟ್ಸಪ್ ಮಾಡಿ ಕಳಿಸ್ತೀನಿ ಅಂತ. ಮೊನ್ನೆ ಸ್ವಲ್ಪ ಜನಕ್ಕೆ ಕಳಿಸಿದ್ದೀನಿ. ಅವ್ರಿಗೆ ಹೋಗಿ ತಲುಪಿದೆ. ಅವರು ಮೆಸೇಜ್ ಮಾಡಿದ್ದಾರೆ. ನಾನು ಪ್ರಸಾದ ಮಾತ್ರ ಕಳಿಸ್ತೀನಿ, ಕೊರಿಯರ್ ಚಾರ್ಜು ನೀವೇ ಕೊಡಿ. ತುಂಬ ಜನರ ಜೀವನದಲ್ಲಿ ಪವಾಡ ಮಾಡುತ್ತೆ ಮೃತ್ತಿಕೆ ಪ್ರಸಾದ. ಅದನ್ನು ನಾವು ಸರಿಯಾಗಿ ನೆಟ್ಟಿಗೆ ಬಳಸಬೇಕಾಗುತ್ತೆ. ಎಂತೆಂಥೋ ಕಾಯಿಲೆಗಳು ಹೊರಟೋಗಿದೆ. ನನ್ನನ್ನು ಕೇಳಿರೋರು ಲಿವರ್ ಪ್ರಾಬ್ಲಮ್ ಇರೋರು, ಅಂದರೆ ಅವ್ರಿಗೆ ವಾಸಿನೇ ಆಗೋದಿಲ್ಲ ಅಂತ ಡಾಕ್ಟ್ರು ಅಡ್ವೈಸ್ ಮಾಡಿರೋದು, ಅಂಥವ್ರಿಗೆಲ್ಲ ಕಳಿಸ್ಕೊಟ್ಟಿದ್ದೀನಿ. ಅವ್ರು ಹೆಂಗೆ ಯೂಸ್ ಮಾಡ್ತಾರೋ ಗೊತ್ತಿಲ್ಲ, ರಾಯರು ಹೆಂಗೆ ಪವಾಡ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಬಟ್ ಕಳಿಸ್ಕೊಟ್ಟಿದ್ದೀನಿ. ಕೆಲವು ಜನ ನಂಬೋದಿಲ್ಲ ನೀವು ಕಳಿಸ್ಕೊಟ್ಟಿದ್ದೀರಾ ಇಲ್ವೋ ಅಂತ. ನೋಡಿ, ಇಲ್ಲಿ ಅಡ್ರೆಸ್ ಇದೆ, ನಾನು ತೋರಿಸಲ್ಲ. ನಾನು ಕೊರಿಯರ್ ಮಾಡಿರೋದು ಇಲ್ಲೆಲ್ಲ ಇದೆ, ಇನ್ನೂ ಇದೆ. ಶನಿವಾರ ಕಳಿಸ್ಕೊಟ್ಟೆ ಅವ್ರಿಗೆ, ಸೋಮವಾರ ಹೋಗಿ ತಲುಪಿದೆ. ನಂಗೆ ಗೊತ್ತಿಲ್ಲ ಯಾರಿಗೆ ತಲುಪಿಸ್ಬೇಕೋ, ಅವ್ರಿಗೆ ತಲುಪೋವರೆಗೂ ನನ್ನ ಕಾರ್ಯ ಮುಂದುವರಿಬೋದೇನೋ. ತಲುಪಿಸ್ತಾ ಇದ್ದೀನಿ. ತಂದಿದ್ದೀನಿ ನೋಡಿ ವೃತ್ತಿಕೆ ಪ್ರಸಾದ. ಈ ಥರ ಕೊಡ್ತಾರೆ. ಸ್ವಲ್ಪ ಜನಕ್ಕೆ ತಲುಪಿಸಿದ್ದೀನಿ ಅಂತ ಹೇಳಿದ್ದೀನಿ. ಈ ಥರ ಬರುತ್ತೆ, ಒಂದರಲ್ಲಿ 2 ಪ್ಯಾಕು. ನಾನು ಒಂದೊಂದು ಪ್ಯಾಕ್ ಕಳಿಸ್ಕೊಟ್ಟಿದ್ದೀನಿ. ನನ್ನ ವಿಡಿಯೋ ಸುಮಾರು ಜನಕ್ಕೆ ತಲುಪಲಿಲ್ಲ, ಅದಕ್ಕೆ ಸ್ವಲ್ಪ ಜನಕ್ಕೆ ತಲುಪಿದೆ. ಅದಕ್ಕೆ ನಾನು ಜಾಸ್ತಿನೇ ಕಳಿಸ್ಕೊಟ್ಟಿದ್ದೀನಿ. ತಂದಿದ್ದೆ, ನನ್ನ ಹತ್ರ ಇತ್ತು, ಇನ್ನೂ ಇದೆ ನೋಡಿ. ಬೇಕು ಅನ್ನೋರು ಬೇಗ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ಕಳಿಸ್ಕೊಡ್ತೀನಿ. ಖಾಲಿ ಆದರೆ ಪರವಾಗಿಲ್ಲ ಕೇಳಿ, ನಾನು ಮಂತ್ರಾಲಯಕ್ಕೆ ಹೋದಾಗ ಮತ್ತೆ ತರ್ತೀನಿ. ತಂದಾಗ ಕಳಿಸ್ಕೊಡ್ತಾ ಇರ್ತೀನಿ. ನಿಮ್ಗೆ ಯಾವಾಗ ಅವಶ್ಯಕತೆ ಇದೆಯೋ ಆವಾಗ ನಾನು ವಾಟ್ಸಪ್ಗೆ ವಾಯ್ಸ್ ಮೇಲ್ ಆಗಲಿ ಮೆಸೇಜ್ ಆಗಲಿ ಮಾಡಿ ನಾನು ಕಳಿಸ್ಕೊಡ್ತೀನಿ. ನನಗೆ ಪ್ರಸಾದದ ದುಡ್ಡೇನು ಬೇಡ, ಕೊರಿಯರ್ ಚಾರ್ಜ್ ಮಾತ್ರ ಕೊಟ್ಟು ಈಸ್ಕೊಳ್ಳಿ. ಇದಕ್ಕಿಂತ ಪುಣ್ಯವಾದ ಕೆಲಸನೂ ಇಲ್ಲ. ನಿಮಗೆ ಇದು ಸಿಕ್ಕಬೇಕು ಅಂದರೆ ನೀವು ತುಂಬ ಅದೃಷ್ಟ ಮಾಡಿರಬೇಕು. ಈ ಚಾನ್ಸ್ನ ಕಳ್ಕೊಳ್ಬೇಡಿ. ನನಗೆ ಗೊತ್ತಿರೋಂಗೆ ಯಾರೂ ಮಾಡಲ್ಲ, ಯಾರೂ ಕೊಡೋದು ಇಲ್ಲ. ಏನೋ ನಂಗೆ ಗೊತ್ತಿಲ್ಲ, ನಾನು ಕೊಡ್ತಾಯಿದ್ದೀನಿ. ಬೇರೆಯವರು ತಂದು ಕೊಟ್ಟರು, ಅವ್ರು ನೋಡಿ ಹೌದಲ್ವ ನನ್ನ ಕೈಯಲ್ಲಿ ಇದು ಸಾಧ್ಯ, ತಲುಪಿಸ್ಬೋದಲ್ವ ಅನ್ನಿಸ್ತು, ತಲುಪಿಸ್ತಾ ಇದ್ದೀನಿ. ಒಳ್ಳೆಯದಾದರೆ ನಮಗೂ ಒಂದು ತೃಪ್ತಿ, ಸಂತೋಷ ಆಗುತ್ತೆ. ಜನರಿಗೆ ಸರಿಯಾಗಿ ಬಳಸಿ ಇದನ್ನು. ನಾನು ಕಳಿಸಿರೋರಿಗೆ ತಲುಪಿದೆ. ನನಗೆ ಅವರೆಲ್ಲ
ಮೆಸೇಜು ಮಾಡಿದ್ದಾರೆ ತಲುಪಿದೆ ಅಂತ. ಕೆಲವು ಜನ ಕೊರಿಯರ್ ಚಾರ್ಜು ಕೊಟ್ಟಿದ್ದಾರೆ, ಇನ್ನು ಕೆಲವು ಜನ ಕೊರಿಯರ್ ಚಾರ್ಜ್ ಕೂಡ ಮಾಡಲಿಲ್ಲ. ಅಂಥವರು ಇರ್ತಾರೆ, ಪರವಾಗಿಲ್ಲ ಬಿಡಿ, ರಾಯರು ಇದ್ದಾರೆ. ಗೀಸ್ಕೊಳ್ಳೋವ್ರಿಗೂ ತುಂಬ ಮೆಸೇಜ್ಗಳು ಮಾಡಿದ್ರು, ತುಂಬ ಟಾರ್ಚರ್ ಕೊಟ್ಟರು. ಕಳಿಸಿ ಮೇಡಮ್, ನೀವು ಹೇಳ್ಬಿಟ್ಟಿದ್ದೀರಾ, ಹೇಳಿ 1 ವಾರ ಆಯಿತು ಇನ್ನೂ ಕಳಿಸ್ಲಿಲ್ಲ ಅಂದರು. ನನಗೇನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಅದಕ್ಕೆ ಮಂತ್ರಾಲಯಕ್ಕೆ ಹೋಗೋಕ್ಕೆ ಆಗಿರಲಿಲ್ಲ. ಇವರೆಲ್ಲ ಹಿಂಗಂತ ಇದ್ದಾರೆ ಅಲ್ವ ಅಂತ ಸರಿ ಅಂತ ಮಂತ್ರಾಲಯಕ್ಕೆ ಓಡೋಗಿ ಅಲ್ಲಿ ತಂದು ಅದರದ್ದು ವಿಡಿಯೋನೂ ಮಾಡಿದ್ದೀನಿ. ನಿಮ್ಗೆ ಬೇಕಿದ್ದರೆ ಆ ಅಡ್ರೆಸ್ಸು ಅದರಲ್ಲಿದೆ, ಹೋಗಿ ಇಸ್ಕೊಬೋದು. ತಂದು ಕಳಿಸಿದೆ, ಶನಿವಾರ ಕಳಿಸಿದೆ. ಅವರು ಕೊರಿಯರ್ ಚಾರ್ಜು ಕೊಟ್ಟು ನಾನೇ ಕೊರಿಯರ್ ಮಾಡೋವಾಗ ನಾನೇ ಚಾರ್ಜ್ ಕೊಟ್ಟೆ, ನಾವೇ ಕೊಡಬೇಕು ಅಂದರು. ಸರಿ, ಆಮೇಲೆ ಅವ್ರಿಗೆ ನಾನು ವಾಟ್ಸಪ್ಪಲ್ಲಿ ತಿಳಿಸಿದೆ, ನಾನು ಕೊರಿಯರ್ ಚಾರ್ಜ್ ಮಾಡಿದ್ದೀನಿ, ನನಗೆ UPI ಮಾಡಿಬಿಡಿ ಕೊರಿಯರ್ ಚಾರ್ಜ್ ಮಾತ್ರ ಅಂತ. ಅವ್ರು ಕೆಲವು ಜನ ಕಳಿಸ್ಲೇ ಇಲ್ಲ. ನನಗೆ ಯಾರು ಬೇಗ ಕಳಿಸಿ ಅಂದವರು ಅವರೇ ಕಳಿಸ್ಲೇ ಇಲ್ಲ. ಇಂಥ ಜನನೂ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ನಾನು ಕೇಳಿರೋಂಗೆ ತುಂಬ ಒಳ್ಳೆ ಕೆಲಸ ಇದು. ನಿಮ್ಮ ಮನೆಗೆ ತಲುಪಬೇಕು ಅಂದರೆ ಯಾವ ಜನ್ಮದ್ದು ಪುಣ್ಯ ಮಾಡಿರ್ತೀವೋ ಗೊತ್ತಿಲ್ಲ, ಅಷ್ಟು ಒಳ್ಳೆಯದು. ಇದು ಸರಿಯಾಗಿ ಬಳಸಬೇಕಾಗುತ್ತೆ. ಈ ಅವಕಾಶನ ಕಳ್ಕೊಳ್ಬೇಡಿ. ನಾನು ಸ್ವಲ್ಪ ದಿವಸ ತಂದು ಕೊಡ್ತೀನಿ, ಆಮೇಲೆ ನಾನು ಬಿಟ್ಟಾಕ್ತೀನಿ. ನನಗೂ ಈ ಥರ ಜನ ಎಲ್ಲ ಮಾಡ್ತಾಯಿದ್ರೆ ನನಗೂ ಬೇಜಾರಾಗ್ಬೋದು. ಕಳಿಸಿರೋರ್ಗೂ ಕಳಿಸಿದ್ದೀನಿ. ನಿಮಗೂ ನಿಮ್ಮ ಜೀವನದಲ್ಲಿ ಏನಾದರೂ ಒಳ್ಳೆಯದಾದರೆ ನನಗೆ ಮೇಲು ಅದೇ ವಾಟ್ಸಪ್ಪಲ್ಲಿ ವಾಯ್ಸ್ ರೆಕಾರ್ಡ್ ಕಳಿಸಿ, ಇಲ್ಲಾಂದರೆ ಮೆಸೇಜ್ ಮಾಡಿ ಅಂತ ಹೇಳಿದ್ದೀನಿ. ಮೆಸೇಜ್ಗಿಂತ ವಾಯ್ಸ್ ರೆಕಾರ್ಡ್ ಕಳಿಸಿ ಅಂತ ಹೇಳಿದ್ದೀನಿ. ಖಂಡಿತ ಮೇಡಮ್ ಕಳಿಸ್ಕೊಡ್ತೀವಿ ಅಂತ ಕೆಲವು ಜನ ಹೇಳಿದ್ದಾರೆ. ಕೆಲವು ತುಂಬ ಒಳ್ಳೆಯದಾಯಿತು ಮೇಡಮ್ ಅಂತ, ಅವ್ರಿಗೇನು ಕಷ್ಟ ಆಯಿತು ನಮಸ್ಕಾರ ಮಾಡಿ ಮೇಡಮ್ ಹೋಗಿದ ತಕ್ಷಣವೇ, ಅವ್ರ ಮನೆಗೆ ತಲುಪಿದ ತಕ್ಷಣವೇ ನನಗೆ ಮೆಸೇಜ್ ಮಾಡಿಬಿಟ್ಟಿದ್ದಾರೆ. ಮೇಡಮ್ ನಮ್ಮ ತಲುಪಿದೆ ಮೇಡಮ್, ತುಂಬ ಥ್ಯಾಂಕ್ಸ್ ಮೇಡಮ್, ನಿಮ್ಮನ್ನು ತುಂಬ ಥ್ಯಾಂಕ್ಸ್ ಮೇಡಮ್ ಅಂತ ಈ ಥರ ಹೇಳಿದ್ದಾರೆ. ನನಗೂ ಖುಷಿ ಆಯಿತು. ಖುಷಿ ತಂತು, ನಾನು ಮಾಡಿರೋ ಕೆಲಸಕ್ಕೂ ನನಗೂ ಸಾರ್ಥಕ ಆಯಿತು ಅನ್ನಿಸ್ತು. ಇನ್ನು ಕೆಲವು ಜನ ಮೆಸೇಜ್ ಮಾಡಿರಲಿಲ್ಲ, ನಾನು ಮೆಸೇಜ್ ಮಾಡಿದೆ, ಬಂದಿದೆಯಾ ಇಲ್ವಾ, ಆಮೇಲೆ ಕೊರಿಯರ್ದು ಫೋಟೋ ಹೊಡೆದು ಕಳಿಸಿದ್ದೀನಿ ನೋಡಿ ಬಂದಿದೆಯಾ ಇಲ್ವಾ ಅಂತ. ತುಂಬ ಹೊತ್ತಿಗೆ ಮೆಸೇಜ್ ಮಾಡಿದ್ರು. ಓ ಮೇಡಮ್ ಬಂದಿದೆ, ನಿಮ್ಮ ಮೆಸೇಜ್ ಮಾಡೋದು ಮರ್ತೋಗಿದ್ದೀನೋ ಇಲ್ಲ ಏನೋ ಮೆಸೇಜ್ ಮಾಡಿದ್ರು, ಮರ್ತೋಗಿದ್ದೀನಿ ಏನೋ ಹೇಳಿದ್ರು, ಮೆಸೇಜ್ ಮಾಡಲಿಲ್ಲ ಮೇಡಮ್ ಬಂದಿದೆ ಅಂತ ಆವಾಗ ಹೇಳಿದ್ರು. ನಾನು ಮೆಸೇಜೆಲ್ಲ ಮಾಡಿದೆ ತುಂಬ ಸತಿ, ಬಂದಿದೆಯಾ ಇಲ್ವಾ ಅಂತ. ಅವ್ರು ರಿಪ್ಲೈನೇ ಕೊಡಲಿಲ್ಲ. ಆಮೇಲೆ ಸ್ಕ್ರೀನ್ ಶಾಟ್ ಅದನ್ನು ತೆಗೆದು ಕಳಿಸಿದ್ದೀನಿ ನೋಡಿ ಬಂದಿದೆಯಾ ಇಲ್ವಾ ಅಂತ. ಆಮೇಲೆ ತುಂಬ ಹೊತ್ತಿಗೆ ನೈಟಲ್ಲಿ ಮಾಡಿದ್ರು, ಬಂದಿದೆ ಮೇಡಮ್ ಆವಾಗಲೇ ಬಂತು, ನಿಮ್ಮ ಮೆಸೇಜ್ ಮಾಡಲಿಲ್ಲ ಸಾರಿ ಅಂದರು. ಆಯ್ತಮ್ಮ ಅಂದ್ಕೊಂಡು ಬಿಟ್ಟೆ. ಅವರೇ ತುಂಬ ಫೋರ್ಸ್ ಮಾಡಿದ್ದು ನನ್ನ, ಕಳಿಸ್ಕೊಡಿ, ನಮ್ಮ ಯಜಮಾನ್ರಿಗೆ ತುಂಬ ಸೀರಿಯಸ್ಸು, ನಾನು ಹೋಗೋಕ್ಕಾಗಲ್ಲ ಮಂತ್ರಾಲಯಕ್ಕೆ ಅಂತ ಕೇಳಿದ್ರು. ಹೌದಲ್ವಾ, ಅವ್ರಿಗೆ ತುಂಬ ಸೀರಿಯಸ್ ಇತ್ತು, ಏನೋ ಪ್ರಾಬ್ಲಮ್ ಇತ್ತು ಅಂದ್ಬಿಟ್ಟು ಅಯ್ಯೋ ಪಾಪ ಅನ್ನಿಸ್ಬಿಟ್ಟು ಹೋದೆ. ಸರಿ, ಒಳ್ಳೆಯದಾದರೆ ಸಂತೋಷ, ದೇವರೆಲ್ರಿಗೂ ಒಳ್ಳೇದು ಮಾಡಲಿ. ನಾವು ನಮ್ಮ ಮಾಡಿರೋದಕ್ಕೂ ಸಾರ್ಥಕ ಆಯಿತು ಅನ್ನಿಸ್ತು. ಕೆಲವು ಜನ ಕೊಟ್ಟಿದ್ದಕ್ಕೆ ಸಾರ್ಥಕ ಆಯಿತು. ಅವ್ರಿಗೆ ತುಂಬ ಫೀಲಿಂಗ್ ಇತ್ತು ಒಳಗಡೆಯಿಂದ. ಅವ್ರಿಗೆ ನನಗೆ ನಮಸ್ತೆ ಅಂತ ಧನ್ಯವಾದಗಳು ಹೇಳಿದ್ದು ಅರ್ಥ ಆಯಿತು. ಅದು ಹೋಗಿದ ತಕ್ಷಣ ಕೆಲವು ಜನಕ್ಕೆ ಆ ಕೃತಜ್ಞತೆ ಕೂಡ ಇರಲಿಲ್ಲ. ಹೋಗಲಿ, ಏನು ಮಾಡೋಕ್ಕಾಗಲ್ಲ, ಎಲ್ಲರೂ ಒಂದೇ ಥರ ಇರೋಲ್ಲ.
ನಿಮ್ಗೆ ಯಾರಿಗಾದರೂ ಬೇಕಾದರೆ ಮತ್ತೆ ಕೇಳಿ. ನನ್ನ ವಿಡಿಯೋ ಸುಮಾರು ಜನಕ್ಕೆ ತಲುಪಿರೋದಿಲ್ಲ, ಸ್ವಲ್ಪ ಜನಕ್ಕೆ ತಲುಪಿದೆ ಪಾಪ. ನೋಡೋಣ, ತಲುಪಿದ್ರೆ ಒಳ್ಳೆಯದು. ಪ್ರಾಬ್ಲಮ್ ಇರೋರಿಗೆಲ್ಲ ತಲುಪಿದ್ರೆ ಕಳಿಸ್ಕೊಡ್ತೀವಿ. ಟ್ರೈ ಮಾಡಿ, ಒಳ್ಳೆಯದಾದರೆ ಆಗಲಿ, ಇಲ್ದಿದ್ರೆ ಬಿಡಿ. ಅದರಲ್ಲಿ ಏನು ಪ್ರಯತ್ನ ಪಡೋದ್ರಲ್ಲಿ ಏನೂ ತಪ್ಪಿಲ್ಲ. ಕೆಲವ್ರು ಜನರಿಗೆ ನಂಬಿಕೆನೇ ಇರೋದಿಲ್ಲ. ನೋಡೋಣ, ಟ್ರೈ ಮಾಡಿ. ತುಂಬ ಜನಕ್ಕೆ ಆಗಿದೆ ಅಂದರೆ ನಿಮಗೂ ಆಗಲ್ವಾ? ಎಂತೆಂಥವ್ರಿಗೂ ಏನೇನೋ ನಡೆದಿದೆ ಅಂದರೆ ನಿಮ್ಗಾಗೋದಿಲ್ವ? ಪ್ರಯತ್ನ ಪಟ್ಟು ನೋಡಿ, ತಪ್ಪೇನಿಲ್ಲ.